வர வெள்ளிக்கிழமை சொல்லிக்கிறாங்க. அது லேண்ட் அம்மா நீ மிஸ் ಮಾಡಬೇಡಿ ಬರೋಬ್ಬರ ನಮ್ಮದು ಪ್ರಸಾದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಓಂ ಶಕ್ತಿ ಮಾಲೆ ಹಾಕೊಳ್ಳೋದು. ಸರಿ ಅಪ್ಪೋ ಆಚೆ ಅವನಾ ಇವಳು ವಿಡಿಯೋ ಮಾಡಕ್ಕೆ ಮುಖ ನೋಡಿ ಅದಕ್ಕೆ ಮಾತಾಡ್ತಾನೆ ಅವನ್ನ. ನಾವು ಬಂದು ಅವತ್ತು ಮಗಳಿಗೆ ಮಾಲೆ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅದಾದಮೇಲೆ ಬಂದು ಅಲ್ಲಿ ನಾನು ಕೂಡ ಸಂಜೆ ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಮಾರನೇ ದಿವಸನೇ ಹೊರಟ್ವಿ. ಇದು ಬಂದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಬಂದು ಮಾಲೆ ಹಾಕ್ಕೊಂಡು ಎಲ್ಲ ಹೊರಟ್ವಿ ಓಂ ಶಕ್ತಿ ದೇವಸ್ಥಾನದಿಂದ. ನಾನು ಸುಮಾರಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸನ್ನೆಲ್ಲ ತೊಗೊಂಡಿಲ್ಲ, ಸ್ವಲ್ಪನೇ ತೊಗೊಂಡಿರೋದು. ಅದನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಲಾಸ್ಟ್ ಇಯರ್ ಎಲ್ಲನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ಏನಪ್ಪ ಅಂತ ಅಂದ್ಬಿಟ್ಟಂದರೆ ನಾವು ಓಂ ಶಕ್ತಿ ಟೆಂಪಲಿಂದ ಎಲ್ಲ ಹೊರಟ್ವಿ. ಬಸ್ಸೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟು ಎಲ್ಲ ಮಾಡಿ ಅದಾದಮೇಲೆ ಫಸ್ಟು ಅಂಗಳ ಪರಮೇಶ್ವರಿ, ಹೊಸೂರು ಹತ್ರ ಅಂಗಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಮುಂದೆ ಹೋಗ್ತಾ ಕೃಷ್ಣಗಿರಿ ಹತ್ರ ಕಾಳಿ ಅಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಹೊಸದಾಗಿ ಈಗ ಸ್ವಲ್ಪ ದಿವಸದಿಂದ ಓಪನ್ ಆಗಿದೆ. ಆದರೆ ಆಚೆಗಡೆ ನೋಡೋದಕ್ಕಂತೂ ಏನೇನೂ ಇಲ್ಲ ಅಂತ ಅಂದ್ಕೊಳ್ಳಿ. ನೋಡೋದಕ್ಕೆ ಏನು ದೇವಸ್ಥಾನ ಅಂತಲೇ ಅನಿಸೋದಿಲ್ಲ. ದೊಡ್ಡ ದೊಡ್ಡ ಸ್ಟ್ಯಾಚು ಇರೋದ್ರಿಂದ ಚೆನ್ನಾಗಿದೆ ದೇವಸ್ಥಾನ ಅಂದ್ಕೋಬೇಕು. ಬಟ್ ಆದರೆ ನಾವು ಹೋದ್ವಿ, ತುಂಬಾ ದೇವಸ್ಥಾನ ಚೆನ್ನಾಗಿತ್ತು. ಮತ್ತು ಇಲ್ಲಿ ಮಕ್ಕಳು ಆಗದೆ ಇರೋರಿಗೆ ಅಂತಂದರೆ ಅಂತೂ ತುಂಬಾ ಪವರ್ಫುಲ್ ಅಂತೆ ಈ ಕಾಳಿಯಮ್ಮ ದೇವಸ್ಥಾನ. ಹಾಗಾಗಿ ಹರಕೆ ಕಟ್ಕೊಳ್ಳೋರೆಲ್ಲ ಕಟ್ಕೊತಾರೆ, ತೆಂಗಿನಕಾಯಿ ಫಲ ಕೊಡೋ ಅಂಥದ್ದು. ಹಾಗಾಗಿ ಹರಕೆ ಕಟ್ಸೋದಕ್ಕೆ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದಾರೆ. ಇವ್ರ ಹತ್ರ ನಾನು ವಿಡಿಯೋಸ್ ಮಾಡ್ಕೋಬೋದಾ ಏನು, ನಮ್ಮದು ಹಿಂಗೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಎಲ್ಲ ಕೇಳಿಕೊಂಡು ಮಾಡಿಕೊಂಡು ಆಮೇಲೆ ನಾನು ಇದು ವಿಡಿಯೋಸ್ನ ಮಾಡ್ಕೋತಾ ಇದ್ದೀನಿ. ಮಕ್ಕಳಾಗದೇ ಇದ್ದವರು ಮತ್ತು ಮದುವೆ ಆಗದೇ ಇದ್ದವರು ಅಂಥದಕ್ಕೆಲ್ಲದಕ್ಕೂ, ಮಕ್ಕಳಿಗೆ ಹುಷಾರಿಲ್ಲದೆ ಇರೋದು, ಇದಕ್ಕೆಲ್ಲ ತುಂಬಾ ಪವರ್ಫುಲ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗೆ ಇಲ್ಲಿ ದೇವಸ್ಥಾನವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳಾಗದೇ ಇರೋರು ಬಂದು ಈ ಥರ ಅವರು ಕಾಯಿ ಇದು ಮಾಡಿಕೊಟ್ಟಾಗ ಅದನ್ನು ತಗೊಂಡು ಫುಲ್ಲು ದೇವಸ್ಥಾನ ಫುಲ್ಲು ಎಲ್ಲೆಲ್ಲಿ ದೇವಸ್ಥಾನ ಗರ್ಭಗುಡಿಗಳಿದ್ದಾವೆ ಅಲ್ಲೆಲ್ಲ ಫುಲ್ಲು ಸುತ್ತಲೂ ಹಾಕ್ಕೊಂಡು ಬಂದು ಆಮೇಲೆ ಅಲ್ಲಿ ಒಂದು ಮರ ಇದೆ, ಆ ಮರಕ್ಕೆ 3 ಸುತ್ತು ಹಾಕಿ ಹಾಗೆ ಬಂದು ವಾಪಸ್ ಮತ್ತೆ ಈ ಅಮ್ಮನ ಹತ್ರ 7 ಸುತ್ತು ಹಾಕಬೇಕು. ಹಾಗೆ ನೋಡಿದ್ರಲ್ಲ, ನಾನು ಅದೊಂದು ಸ್ವಲ್ಪನೇ ಮಾತ್ರನೇ ವಿಡಿಯೋಸ್ ಮಾಡಿಕೊಂಡೆ. ಫುಲ್ಲು ಒಳ್ಳೆ ಗುಹೆಗಳ ಥರ ಇದ್ದಾವೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಒಳಗಡೆ ಅಂತ ಗರ್ಭಗುಡಿಯಲ್ಲಿ ಕಾಳಿ ಅಮ್ಮನ ಅವತಾರ ನೋಡೋದಕ್ಕಂತೂ ಒಂದು ಕಡೆ ತುಂಬಾ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಅದಾದಮೇಲೆ ನಾವೆಲ್ಲ ಒಂದು ಸುತ್ತು ಸುತ್ತಕೊಂಡು ಬಂದು ಮತ್ತೆ ವಾಪಸ್ಸು ಇಲ್ಲಿ ಹೇಳಿದ್ನಲ್ಲ 3 ಸುತ್ತು ಸುತ್ತಿ, ಹಾಗೆ ಅಲ್ಲಿ ಕೂಡ ಅಮ್ಮನ ಹತ್ರ ಮತ್ತೆ ವಾಪಸ್ಸು 7 ಸುತ್ತು ಸುತ್ತಿ ಅದಾದಮೇಲೆ ಇಲ್ಲಿ ಕಟ್ಟಿದಾರಲ್ಲ ತೆಂಗಿನಕಾಯಿ ಎಲ್ಲ, ಆ ಥರ ಆ ಜಾಗದಲ್ಲಿ ಕಟ್ಟಬೇಕು. ನಾವು ಎಲ್ಲ ಮುಗಿಸ್ಕೊಂಡು ಬಂದು ಈ ಥರ ಮಾಡ್ಕೊಂಡ್ವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಕೈಗೆ ಕಟ್ಟೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಅದಾದಮೇಲೆ ಬಂದು ಈ ಥರ ಇದ್ರ ಜೊತೆಗೆ ಕಟ್ಟಿರ್ತಾರಲ್ಲ ಅದ್ರ ಜೊತೆಗೆ ಸೇರಿಸಿ ಕಟ್ಟು ಅಂತ ಅಂದ್ಬಿಟ್ಟು ಹೇಳಿಕೊಟ್ಟು ಅಲ್ಲಿ ಕಟ್ಟಿಸಿದ್ದು ಆಯಿತು. ಅದಾದಮೇಲೆ ಬಂದು ಕಟ್ಟಿಸಿದ್ದೆಲ್ಲ ಆದಮೇಲೆ ಈಗ ನಾವು ಬಂದು ಕಾಯಿ ಕಟ್ಟಿದ್ದು ಬಂದು ಮಕ್ಕಳಾಗದೇ ಇರೋದು, ಹುಷಾರಿಲ್ಲದೆ ಇರೋದು, ಮತ್ತು ಮನೆಯಲ್ಲಿ ಏನೇ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ರೂ ಕೂಡ ಈ ಥರ ಹರಕೆ ಮಾಡಿಕೊಂಡು ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಕಾಯಿ ಕಟ್ಟಿದ್ದು. ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸಿ ಅದೆಲ್ಲ ಸುತ್ತೆಲ್ಲ ಹಾಕಿ ಆದಮೇಲೆ ಬಂದು ಅಲ್ಲೇ ಅಮ್ಮನ ಹತ್ರ ಅಮ್ಮನ ಪಾದದಲ್ಲಿ ಬಂದು ನಿಂಬೆಹಣ್ಣು ಇಟ್ಟಿರ್ತಾರೆ. ಆ ನಿಂಬೆಹಣ್ಣನ್ನು 2 ನಿಂಬೆಹಣ್ಣನ್ನು ಕೊಡ್ತಾರೆ. ಅದರಲ್ಲಿ ಬಂದು 1 ನಿಂಬೆಹಣ್ಣನ್ನು ದೃಷ್ಟಿ ಏನಾದರೂ ಆಗಿದ್ದರೆ ಆ ದೃಷ್ಟಿಯೆಲ್ಲ ನಿವಾರಿಸಿ ಅಲ್ಲೇ ಅಮ್ಮನದು ಒಂದು ತ್ರಿಶೂಲ ಇರುತ್ತೆ, ಆ ತ್ರಿಶೂಲಕ್ಕೆ ಚುಚ್ಚಬೇಕು. ಇನ್ನೂ ಒಂದು ಬಂದು ಏನಾದರೂ ಜ್ಯೂಸು ಗೀಸು ಆ ಥರ ಏನಾದರೂ ಮಾಡಿಕೊಂಡು ಕುಡಿಯೋ ಅಂಥದ್ದು ಇರುತ್ತೆ. ಹಾಗೆ ಇದಿಷ್ಟು ಎಲ್ಲ ಆದಮೇಲೆ
ನೋಡಿ ನಾನು ಇವಾಗ ನಾನು ಕೇಳಿಕೊಂಡೆ, ಈ ಥರ ಹಿಂಗೊಂದು ಚಾನಲ್ ಇದೆ ಹಾಕ್ಲಾ ಅಂತ ಅಂದ್ಬಿಟ್ಟು. ಅವರು ಸರಿ ಆಯಿತು ಹಾಕಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹಾಗೆ ನಾವು ಅಲ್ಲಿಂದ ಆಚೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ದೊಡ್ಡಮ್ಮ ಬಂದು ಇದು ಮಾಡಿಸ್ತಾಯಿದ್ರು, ಅದು ಮುಗಿಸ್ಕೊಂಡು ಬರಲಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನಾನು ಹೊಸೂರಲ್ಲಿ ಯಾವಾಗಲೂ ಮಾಲೆ ಹಾಕ್ಕೊಂಡಾಗೆಲ್ಲ ನಾರ್ಮಲಾಗಿ ಇರುಮುಡಿ ಹಾಕೋದು, ಇರುಮುಡಿ ಕಟ್ಟೋದು ಮತ್ತು ಮಾಲೆ ಹಾಕ್ಕೊಳ್ಳೋದು ಇದನ್ನು ಹಾಕ್ತಾ ಇರ್ತೀನಲ್ವ. ಹಾಗಾಗಿ ಪ್ರತಿ ಸರಿ ಅದೇ ಬೇಡ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋದನ್ನು ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಒಂದೆರಡು ದೇವಸ್ಥಾನ ಅಂತೂ ಇಲ್ಲ. ಅದಾದಮೇಲೆ ಬಂದು ನಾವು ಅಲ್ಲಿಂದ ಬಂದು ನೆಕ್ಸ್ಟ್ ಬಂದಿದ್ದು ಕಾಲಭೈರವ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಎನಿ ಟೈಮ್ ಊಟ ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಕುಂಬಳಕಾಯಿ ದೀಪ ಹಚ್ಚೋರೆಲ್ಲರೂ ಹಚ್ತಾಯಿದ್ರು. ಮತ್ತು ಹಾಗೆ ಅಲ್ಲಿ ಕಲ್ಯಾಣಿ ಇತ್ತು, ಆ ಕಲ್ಯಾಣಿ ಹತ್ರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ ಮಾಡಿ ಅಲ್ಲಿಂದ ಎಲ್ಲ ಹೊರಟು ಅದಾದಮೇಲೆ ಬಂದು ಅಲ್ಲೇ ಗೋಶಾಲೆ ಇತ್ತು. ಆ ಗೋಶಾಲೆಯಲ್ಲಿ ಮಕ್ಕಳು ಎಲ್ಲರೂ ಹಸುಗಳ್ನ ಮಾತಾಡಿಸ್ತಾಯಿದ್ರು. ನೋಡಿ ಬರ್ತೈತೆ ಬಾ ಗೊತ್ತಮ್ಮ ಅದು ಕುಳ್ಳಿ ಬಾ ಬಾಮ್ಮ ಅದು ಕರು 3 days ಆಗಿದೆ. ಒಂದು ಆಟೋಲ್ಲಿ ಎಷ್ಟು ಜನ ಕೂತಿದ್ದೀವಿ ನೋಡಿ ಫ್ರೆಂಡ್. ಬೆಂಗಳೂರಲ್ಲಿ 3 ಅದಾದಮೇಲೆ ಬಂದು ನಾವು ಇಲ್ಲಿ ಎಲ್ಲ ಆಟೋನಲ್ಲಿ 3 ಜನ ಅಪ್ಪಪ್ಪ ಅಂತ ಅಂದರೆ 4 ಜನ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀವಿ. ಅಲ್ಲೆಲ್ಲ ಏನಿಲ್ಲ 12 ಜನ 13 ಜನ ಆದರೂ ಕೂತ್ಕೋಬೋದು. ಆ ಥರ ಅವರು ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದಾದಮೇಲೆ ಬಂದು ನಾವು ಓಂ ಶಕ್ತಿ ದೇವಸ್ಥಾನದಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಫೋಟೋಸು ವಿಡಿಯೋಸು ಎಲ್ಲ ಯಾವುದು ತಗೊಳ್ಳೋ ಹಾಗಿರಲಿಲ್ಲ. ನೈಟ್ ಬಂದು ನಾವು 12:30 1 ಗಂಟೆ ಆಗಿತ್ತು ಹೋದಾಗ. ಅದಾದಮೇಲೆ ಮತ್ತೆ 2:30 ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಂತ ನಿಂತ್ಕೊಂಡು 4 ಗಂಟೆ 4:15 ಆಗೋಯಿತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡು ಓಂ ಶಕ್ತಿ ದೇವಸ್ಥಾನದಲ್ಲಿ ಇರುಮುಡಿ ಎಲ್ಲ ಸಲ್ಲಿಸಿ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಬಂದು ಅಲ್ಲೇ ಹೊಸ್ದಾಗಿ ಒಂದು ದೇವಸ್ಥಾನ ಇವಾಗ ಓಪನ್ ಆಗ್ತಾಯಿದೆ, ಇನ್ನೂ ಫಿನಿಶಿಂಗ್ ಆಗಿಲ್ಲ. ಭೂಮಾದೇವಿ ಟೆಂಪಲ್ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಈಶ್ವರನ ದೇವಸ್ಥಾನ ಬಂದು ಅದಾದಮೇಲೆ ಮನೆ ಕಟ್ಟೋ ಅಂಥವರೆಲ್ಲರೂ ಕೂಡ ಅಲ್ಲಿ ಕಲ್ಲುಗಳನ್ನ ಜೋಡಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಅವರೆಲ್ಲ ಅವರು ಇನ್ನೊಂದು ಬಸ್ನಲ್ಲಿ ಬಂದಿದ್ದರು. ಅವರು ಕೂಡ ಸಿಕ್ಕಿದ್ರು. ಅವ್ರನ್ನೂ ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಅದಾದಮೇಲೆ ಬಂದು ನಾವು ಹೊರಟಿದ್ದು ಬಂದು ವಾಪಸ್ ರಿಟರ್ನ್ ಆಗೋ ಟೈಮಲ್ಲಿ ಮತ್ತು ಸಂಜೆ ಬರ್ತಾ ಮುರುಘನ್ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಬಂದು ಬೇಲೂರು ಹತ್ರ ತೀರ್ಥಗಿರಿ ಅಂತ ಅಂದ್ಬಿಟ್ಟಿದೆ. ಅಲ್ಲಿ ಬಂದು ಮುರುಘನ್ ದೇವಸ್ಥಾನ, ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡು ಹಾಗೆ ವಾಪಸ್ಸು ಮನೆಗೆ ನೈಟು ರಿಟರ್ನ್ ಆದ್ವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಹಾಗೆ ನೆಕ್ಸ್ಟು ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.